ಇವತ್ತಿನ ವಿಡಿಯೋದಲ್ಲಿ ರಾಗಿ ಮುದ್ದೆ ರೆಸಿಪಿನ ಯಾವ ಥರ ಈಸಿಯಾಗಿ ಸಾಫ್ಟ್ ಆದಂತಹ ರಾಗಿ ಮುದ್ದೆನ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ರೆಸಿಪಿ ಮಾಡಲಿಕ್ಕೆ ಏನಿಲ್ಲ ಅಂದರೂ 5 to 10 ಮಿನಿಟ್ಸ್ ಸಾಕಾಗುತ್ತೆ. 10 ಮಿನಿಟ್ಸಲ್ಲಿ ನಾವು ಕ್ವಿಕ್ಕಾಗಿ 2 ರಾಗಿ ಮುದ್ದೆನ ಮಾಡ್ಬೋದು. ಈ ಮುದ್ದೆ ಮಾಡಲಿಕ್ಕೆ ಫಸ್ಟು 1 ಬೌಲ್ ಮೆಷರ್ಮೆಂಟಲ್ಲಿ ಅದರಲ್ಲಿ 2 ಬೌಲ್ ಆಗೋಷ್ಟು ನೀರನ್ನು ತಗೊಬಿಟ್ಟು ಕಾಯಕ್ಕಿಟ್ಟಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯತ್ಲಿಕ್ಕೆ ಬಿಟ್ಟಿದ್ದೀನಿ. ಅದು ಆಲ್ಮೋಸ್ಟ್ ಕುದಿಯತ್ತಿದೆ ಅಂದಾಗ ಅದೇ ಬೌಲ್ ಮೆಷರ್ಮೆಂಟಲ್ಲಿ 1 ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಗಟ್ಟಿ ಆಗ್ಬೋದೇನೋ ಅಂತ. ಇಲ್ಲ ನಾನೀಗ ನೀರು ಅದಕ್ಕೆ ಅದು ಕರೆಕ್ಟ್ ಅನ್ನಿಸ್ತು, ಮತ್ತೆ ಸ್ವಲ್ಪ ಆ್ಯಡ್ ಮಾಡಿದೆ. ಸೊ ಅದನ್ನು ಚೆನ್ನಾಗಿ ಒಂದು 3 ಮಿನಿಟ್ಸ್ ಬೇಯಲಿಕ್ಕೆ ಬಿಟ್ಬಿಡಿ. ಬೆಂದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ಸೌಟಿನ ಸಹಾಯದಿಂದನೇ ಮಿಕ್ಸ್ ಮಾಡ್ಕೋಬೋದು. ಯಾವುದೇ ಥರ ಮುದ್ದೆ ಕೋಲಿನ ಅವಶ್ಯಕತೆ ಏನಿರಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ಥರ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಟೈಮಲ್ಲಿ ಬೇಕಿದ್ರೆ ನೀವು 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಕಟ್ಟಲಿಕ್ಕೆ ಒಂದು ಸಾಫ್ಟ್ ಅದಕ್ಕೆ ನಿಮಗೆ ಸಿಗ್ತಾ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 5 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. 5 ಮಿನಿಟ್ಸ್ ಅಥವಾ 3-4 ಮಿನಿಟ್ಸಿಗೆಲ್ಲ ಆಗೋಗುತ್ತೆ ಬೇಗ. ಆದರೆ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಮಿಕ್ಸ್ ಆಗ್ತಿದೆ. ಒಂದು ಸಹ ಗಂಟಿಲ್ದಂತೆ ಮಿಕ್ಸ್ ಆಗ್ತಾ ಇದೆ. ಇದೇ ಥರ 3 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಮುದ್ದೆ ಕಟ್ಟೋ ಅದಕ್ಕೆ ನಿಮಗೆ ಹಿಟ್ಟು ಸಿಗ್ತಾ ಹೋಗುತ್ತೆ. ಸ್ವಲ್ಪನೂ ಹಿಟ್ಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದ್ಸತಿ ನೀರನ್ನು ಕೈಗೆ ಎಜ್ಜಿಬಿಟ್ಟು ಮುದ್ದೆನ ಹಿಂಗೆ ಮುಟ್ಟು ನೋಡಿ. ಅದು ಮುದ್ದೆ ಏನಾದರೂ ಕೈಗೆ ಅಂಟ್ತಾ ಇದೆ ಅಂದರೆ ಮತ್ತೆ ಸ್ವಲ್ಪ ಬೇಯಬೇಕು ಅಂತ ಅರ್ಥ. ಇಲ್ಲಿ ನಾನು ಮಾಡಿರೋವಂಥ ಮುದ್ದೆ ಯಾವುದೇ ಥರದ ಕೈಗೆ ಅಂಟ್ತಾ ಇಲ್ಲ. ಸೊ ಹಾಗಾಗಿ ಇದು ಕಟ್ಟೋದಕ್ಕೆ ಬಂದಿದೆ ಅಂತ ಸ್ಟವ್ವಿಂದ ಕೆಳಗಡೆ ಇಳಿಸ್ಕೊಬಿಟ್ಟು ಒಂದು ಮುದ್ದೆ ಕಟ್ಟಲಿಕ್ಕೆ ಮಣೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಅಥವಾ ಎಣ್ಣೆ ಏನಾದರೂ ಹಿಂಗೆ ಹಚ್ಕೋಬೋದು. ಹಚ್ಕೊಬಿಟ್ಟು ಒಂದು ಮುದ್ದೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಿಟ್ಟನ್ನು ನಾನು ಹಾಕೋತಾ ಇದ್ದೀನಿ. ಹಾಕೋಬಿಟ್ಟು ಮುದ್ದೆ ಆಕಾರಕ್ಕೆ ಒಂದು ಸ್ವಲ್ಪ ಕೈಯಲ್ಲಿ ನಾದ್ಕೊಳ್ಳಿ. ನಾದ್ಬಿಟ್ಟು ಮುದ್ದೆನ ಕಟ್ಬೋದು ನೀವು. ತುಂಬ ಸಾಫ್ಟಾಗಿರುತ್ತೆ ಈ ಮುದ್ದೆ. ಏಕೆಂದರೆ ನಾವು ಮೆಷರ್ಮೆಂಟಲ್ಲಿ ಹಾಕಿದ್ರೆ ತುಂಬ ಕ್ಲೀನಾಗಿ ಬರುತ್ತೆ. ಯಾವುದೇ ಥರ ತೆಳ್ಳಗಾಗೋದು, ಪೂರ್ತಿ ಗಟ್ಟಿ ಆಗೋದು ಆ ಥರ ಏನೂ ಆಗಲ್ಲ. ಒಂದ್ಸತಿ ಟ್ರೈ ಮಾಡಿ. ಇದು ನಾವು ಡೈಲಿ ಮಾಡೋವಂಥ ರೆಸಿಪಿನೇ. ಈ ಥರ ಯಾವ ಥರ ಕ್ವಿಕ್ಕಾಗಿ ಬಾಣಲಿಯಲ್ಲಿ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ಥರ ಹೆಚ್ಚೆಚ್ಚು ವೀಡಿಯೋಗಳು, ಶಾರ್ಟ್ ವೀಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ನಿಮ್ಮ ಸಪೋರ್ಟ್ ಹೆಚ್ಚೆಚ್ಚು ಇರಲಿ ನನ್ನ ಮೇಲೆ. ಸೊ ನಾನು ಈಗ ಅವರೆಕಾಳು ಮಸಾಲೆ ಸಾಂಬಾರು ರೆಸಿಪಿ ಜೊತೆ ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಈ ಸಾಂಬಾರು ರೆಸಿಪಿ ಬೇಕು ಅಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಒಂದ್ಸತಿ ಹೋಗಿ ಚೆಕ್ ಮಾಡಿ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸಾಂಬಾರು ಜೊತೆ ಸರ್ವ್ ಮಾಡಿದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಸೇಮ್ ಮುದ್ದೆ ಕೋಲಲ್ಲಿ ಮಾಡ್ದಂತೆಯೇ ಇರುತ್ತೆ.